ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಶಿಚಕ್ರದ ಪ್ರಥಮ ರಾಶಿಯಾದ ಮೇಷರಾಶಿಯವರ ಮೇ ತಿಂಗಳ ಸಂಪೂರ್ಣ ಮಹಾಭವಿಷ್ಯದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಎಸ್ಪೆಷಲಿ ಮೇ 20ರಿಂದ ಮೇ 30ರವರೆಗಿನ ಸಮಯ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರುತ್ತೆ, ಯಾರ ಬಗ್ಗೆ ನೀವು ಅತ್ಯಂತ ಜಾಗರೂಕರಾಗಿರಬೇಕು, ನಿಮ್ಮ ನೆರೆಹೊರೆಯವರಿಂದ ಅಥವಾ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಎಂತಹ ಒಂದು ಕಠಿಣವಾದ ಸಂದರ್ಭ ಅನ್ನೋದು ಬರುತ್ತೆ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋದ ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ನಿಮ್ಮ ಶತ್ರುಗಳ ಹೆಸರು ಮತ್ತು ಅವರ ಹಳ್ಳಿಯ ಸುಳಿವನ್ನು ಕೂಡ ನಾನು ಬಿಚ್ಚಿಡ್ತಾ ಇದ್ದೇನೆ. ಹಾಗಾಗಿ ತಕ್ಷಣವೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಜೈ ಮಾತಾದಿ ಅಂತ ಈಗಲೇ ಬರೀರಿ. ಇದರಿಂದ ಶನಿದೇವನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರುತ್ತೆ. ಮೇಷರಾಶಿಯ ವ್ಯಕ್ತಿಗಳೇ, ನಿಮ್ಮ ರಾಶಿಯಾಧಿಪತಿ ಮಂಗಳನಾಗಿದ್ದಾನೆ. ಮಂಗಳನ ಪ್ರಭಾವದಿಂದಾಗಿ ನೀವು ಸದಾ ಧೈರ್ಯಶಾಲಿಗಳು, ಉತ್ಸಾಹಿಗಳು ಮತ್ತು ಯಾವುದೇ ಕಷ್ಟ ಬಂದರೂ ಎದೆಗುಂದದೆ ಮುನ್ನುಗ್ಗುವ ಸ್ವಭಾವದವರಾಗಿರ್ತೀರ. ಆದರೆ ಕಳೆದ ಕೆಲವು ದಿನಗಳಿಂದ ಅಥವಾ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದೇ ಇಲ್ಲದಂತಾಗಿದೆ. ನೀವು ಯಾರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಯಸ್ತಾ ಇರ್ತೀರೋ ಅವರೇ ನಿಮಗೆ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಸ್ವಂತ ನೆರೆಹೊರೆಯವರು ಅಂದರೆ ನಿಮ್ಮ ಪಕ್ಕದ ಮನೆಯವರೇ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡ್ತಿರ್ತಾರೆ. ನಿಮ್ಮ ಮುಖದ ಮುಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಸುಳ್ಳು ವದಂತಿಗಳನ್ನು ಹರಡ್ತಾ ಇರ್ತಾರೆ ಮತ್ತು ನಿಮ್ಮ ಆಫೀಸಲ್ಲಿ ಅಥವಾ ಹಳ್ಳಿಯಲ್ಲಿ ಅವಮಾನ ಮಾಡೋದಕ್ಕೆ ಸಂಚನ ರೂಪಿಸ್ತಾ ಇರ್ತಾರೆ. ಆದರೆ ನೀವು ಸದಾ ಮುಗ್ಧರಾಗಿ ಎಲ್ಲರನ್ನ ನಂಬೋದ್ರಿಂದ ಇಂತಹ ಶತ್ರುಗಳ ಕುತಂತ್ರ ನಿಮಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ಮೇಷರಾಶಿಯವರೇ, ಈಗ ಕಾಲ ಬದಲಾಗ್ತಾ ಇದೆ. ಮೇ 17ರಂದು ನಡೆಯಲಿರುವ ಶನಿದೇವರ ಮಹತ್ವದ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಿರುವನ್ನು ತರುತ್ತೆ. ಶನಿದೇವನು ಬುಧನ ಮಿತ್ರ ನಕ್ಷತ್ರವಾದ ರೇವತಿ ನಕ್ಷತ್ರಕ್ಕೆ ಗೋಚರ ಮಾಡೋದ್ರಿಂದ ನಿಮ್ಮ ಕರ್ಮಕ್ಕೆ ತಕ್ಕ ಫಲ ಸಿಗುವ ಸಮಯ ಹತ್ತಿರ ಬರ್ತಾ ಇದೆ. ಈ ಹಿಂದೆ ನೀವು ಯಾರಿಗೂ ದ್ರೋಹ ಮಾಡದೆ ಅಸಹಾಯಕರಿಗೆ ಮತ್ತು ಮೂಕ ಪ್ರಾಣಿಗಳಿಗೆ ಮಾಡಿದ ಸಹಾಯ, ನಿಮ್ಮ ಒಳ್ಳೆಯ ಕರ್ಮಗಳು ಈಗ ನಿಮ್ಮ ರಕ್ಷಣೆಗೆ ಬಂದು ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನಿಮ್ಮಿಂದ ನೀವು ಯಾರಿಗೋಸ್ಕರನೇ ಕಣ್ಣೀರು ಹಾಕಿದ್ದೀರೋ ಅವರ ಒಂದು ತಮ್ಮ ಕರ್ಮಕ್ಕೆ ತಾವೇ ಫಲವನ್ನು ಅನುಭವಿಸುವ ಒಂದು ಟೈಮ್ ಅನ್ನೋದು ಬರುತ್ತೆ. ನಿಮ್ಮ ಮಾನಸಿಕ ಒತ್ತಡಗಳು ಎಲ್ಲ ಕೂಡ ದೂರವಾಗಿ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ನೆಮ್ಮದಿ ಮತ್ತೆ ನಿಮ್ಮದಾಗುತ್ತೆ. ಈ ಮೇ ತಿಂಗಳಲ್ಲಿ ನಿಮಗೆ ಸಿಗುವ ಮಹಾ ದೊಡ್ಡ ಒಂದು ಶುಭ ಟೈಮ್ ಏನಂತಂದರೆ, ಶುಭ ನ್ಯೂಸ್ ಏನಪ್ಪ ಅಂದರೆ, ಅದು ನಿಮಗೆ ಸಮಾಜದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಗೌರವ ಮತ್ತು ಕೀರ್ತಿ ಸಿಗುತ್ತೆ. ಈ ಹಿಂದೆ ನಿಮಗೆ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಹೊಂದಿದ್ದ ಜನ, ನಿಮ್ಮ ವಿರೋಧಿಗಳು ಹರಡಿದ ಸುಳ್ಳು ಸುದ್ದಿ, ಈ ಮಾತುಗಳನ್ನು ನಂಬಿದವರು ಈಗ ತಾವಾಗಿಯೇ ಬಂದು ನಿಮ್ಮ ಮುಂದೆ ತಲೆ ಬಾಗಿಸ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಇನ್ನು ನಿಮಗೆ ಉನ್ನತ ಹುದ್ದೆ, ಪ್ರಮೋಷನ್ ಎಲ್ಲ ಕೂಡ ಸಿಗುತ್ತೆ. ನಿಮ್ಮ ಆಫೀಸಲ್ಲಿ ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಉರ್ಕೊಳ್ತಿದ್ದ ಜನ ಈಗ ನಿಮ್ಮ ಮುಂದೆ ದುಃಖ ತೋರಿಸಿಕೊಳ್ಳೋದಕ್ಕಾಗದೆ ತಲೆ ತಗ್ಗಿಸುವ ಒಂದು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಮಾಜದ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ನಿಮಗೆ ಆಗುತ್ತೆ. ಅವರಿಂದ ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಆಗುತ್ತೆ. ಇನ್ನು ಎರಡನೇ ದೊಡ್ಡ ಖುಷಿಯ ವಿಷಯಕ್ಕೆ ಬರೋದಾದರೆ, ಅದು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಸ್ಥಗಿತಗೊಂಡಿದ್ದ ಕೆಲಸಗಳ ಆರಂಭ. ಕಳೆದ ಕೆಲವು ದಿನಗಳಿಂದ ನೀವು ತೀವ್ರವಾದ ಹಣದ ಮುಗ್ಗಟ್ಟನ್ನು ಎದುರಿಸ್ತಾ ಇರ್ಬೋದು. ಕೈಗೆ ಬಂದ ಹಣ ಸುಮ್ಮನೆ ಖರ್ಚಾಗಿ ಹೋಗ್ತಾ ಇರ್ಬೋದು, ಅಥವಾ ಯಾರೋ ನಿಮ್ಮ ಹಣವನ್ನು ಪಡೆದು ಮರಳಿ ನೀಡದೆ ಕೈ ಕೊಟ್ಟಿರ್ಬೋದು. ಆದರೆ ಮೇ 17ರ ನಂತರ ಈ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ. ಸಿಲುಕಿಕೊಂಡಿದ್ದ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಹಣದ ಅಭಾವದಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಸ್ವಂತ ಉದ್ಯೋಗದ ಯೋಜನೆಗಳು, ಮನೆ ನಿರ್ಮಾಣದ ಕೆಲಸಗಳು ಅಥವಾ ಯಾವುದೇ ಹೊಸ ಆಸ್ತಿ ಖರೀದಿಯ ವ್ಯವಹಾರಗಳು ಈಗ ಅತ್ಯಂತ ವೇಗವಾಗಿ ಪುನರಾರಂಭ ಆಗುತ್ತೆ. ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಈ ಬಯಸುವವರಿಗೆ ಇದು ಒಂದು ಅತ್ಯಂತ ಸುವರ್ಣ ಅವಕಾಶ ಆಗಿರುತ್ತೆ. ಆದರೆ ನೆನಪಿಡಿ, ಆದಾಯ ಹೆಚ್ಚಿದಂತೆ ಅನಗತ್ಯ ವಸ್ತುಗಳ ಮೇಲೆ ಹಣವನ್ನು ವ್ಯರ್ಥ ಮಾಡಬೇಡಿ. ಭವಿಷ್ಯದ ಉಳಿತಾಯದ ಕಡೆಗೆ ಹೆಚ್ಚಿನ ಗಮನ ಹರಿಸೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಮೂರನೇ ದೊಡ್ಡ ಖುಷಿಯ ವಿಷಯ ನಿಮ್ಮ ಕುಟುಂಬದ ನೆಮ್ಮದಿಯಾಗಿರುತ್ತೆ. ಇಷ್ಟು ದಿನ ಯಾವುದೋ ಮೂರನೇ ವ್ಯಕ್ತಿಯ ತಲೆ ಹಾಕುವಿಕೆಯಿಂದಾಗಿ ನಿಮ್ಮ ಸಂಸಾರದಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆ ಅಥವಾ ಪೋಷಕರ ಜೊತೆ ಅನಗತ್ಯ ಜಗಳಗಳು, ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದ್ದರೆ ಈ ಎಲ್ಲ ಕೌಟುಂಬಿಕ ಕ್ಲೇಶಗಳು ಈಗ ಕೊನೆಗೊಳ್ಳುತ್ತೆ. ನಿಮ್ಮ ಮನೆಯಲ್ಲಿ ಯಾರು ಕಿಚ್ಚನ್ನು ಹಚ್ಚೋದಕ್ಕೆ ಪ್ರಯತ್ನ ಮಾಡಿದರೂ ಆ ವ್ಯಕ್ತಿಯ ಅಸಲಿ ಮುಖ ಎಲ್ಲರ ಮುಂದೆ ಅನಾವರಣಗೊಳ್ಳುತ್ತೆ. ಇದರಿಂದ ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಾಮರಸ್ಯ ಮತ್ತೆ ಮೂಡುತ್ತೆ.
ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ನೆರವೇರುವ ಯೋಗ ಇದೆ. ಒಟ್ಟಾರೆಯಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕತ್ತಲೆ ಸರಿದು ಹೊಸ ಬೆಳಕು ಮೂಡುತ್ತೆ. ನಿಮ್ಮ ಮುಖದಲ್ಲಿ ಮತ್ತೆ ಸಂತೋಷದ ನಗು ಅರಳುತ್ತೆ. ಇನ್ನು ಶತ್ರುಗಳ ಸುಳಿವು ಹೇಳೋದಾದರೆ ಅವರ ಹೆಸರು KR ಮತ್ತು S. ಅವರು ಬೇರೆ ಎಲ್ಲೋ ಇಲ್ಲ, ನಿಮ್ಮ ಸ್ವಂತ ಪಕ್ಕದ ಮನೆಯವರು, ನಿಮ್ಮ ಪರಿಸರದವರೇ ಆಗಿದ್ದಾರೆ. ಆ ವ್ಯಕ್ತಿ ನಿಮ್ಮ ನೆರೆಹೊರೆಯವರ ಹಳ್ಳಿಯವರಾಗಿರ್ಬೋದು ಅಥವಾ ನಿಮ್ಮ ಹಳ್ಳಿಯ ಪಶ್ಚಿಮ ದಿಕ್ಕಿನಲ್ಲಿ ವಾಸ ಮಾಡೋರಾಗಿರ್ಬೋದು. ಅವರು ನಿಮ್ಮ ಸೌಮ್ಯ ಸ್ವಭಾವದ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅವರು ನಿಮ್ಮ ಆದರೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಶನಿದೇವರ ಆಶೀರ್ವಾದ ಇದೆ. ನೀವು ಸೈಲೆಂಟ್ ಮೇಂಟೈನ್ ಮಾಡಿದರೆ ಸಾಕು. ಸೈಲೆಂಟ್ ಮತ್ತು ತಾಳ್ಮೆಯ ಸ್ವಭಾವವನ್ನು ಹೀಗೆ ಮುಂದುವರಿಸ್ತಾ ಹೋಗಿ. ಅವರ ಅಹಂಕಾರದ ಮಾತುಗಳಿಗೆ ನೀವೇನು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತೆ. ಪ್ರತಿದಿನ ಹನುಮಾನ್ ಚಾಲಿಸ ತಪ್ಪದೆ ಪಠಿಸಿ ಮತ್ತು ಶನಿವಾರದಂದು ಕಾಗೆಗಳಿಗೆ ಅನ್ನವನ್ನು ನೀಡಿ. ಇದರಿಂದ ಎಲ್ಲ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಮಾತಾದಿ, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.